ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ಸುನಾಮಿ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಶುರುವಾಗ್ತಾ ಇದೆ. 164 ಸ್ಟೇಟ್ಮೆಂಟ್ ದಾಖಲಾದ ಬೆನ್ನಲ್ಲೇ ಅತ್ಯಾಚಾರ ದೂರು ಕೂಡ ದಾಖಲಾಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ಮುಂದೆ ಸಂತ್ರಸ್ತ ಈಗ 164 ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣಗೆ ಅಸಲಿ ಸಂಕಷ್ಟ ಈಗ ಶುರುವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಯಿತು ಅತ್ಯಾಚಾರ ಕೇಸ್. ಮ್ಯಾಜಿಸ್ಟ್ರೇಟ್ ಮುಂದೆ ಸಂತ್ರಸ್ತೆಯಿಂದ 164 ಹೇಳಿಕೆ ದಾಖಲಾಗಿದೆ. ಒಂದು ಕಡೆ ಲುಕೌಟ್ ನೋಟಿಸ್ ಈಗಾಗಲೇ ಜಾರಿಯಾಗಿದೆ, ಮತ್ತೊಂದು ಕಡೆ ಅತ್ಯಾಚಾರ ಕೇಸ್ ಕೂಡ ದಾಖಲಾಯಿತು. 164 ಸ್ಟೇಟ್ಮೆಂಟ್ ತಗೊಳ್ತಕ್ಕಂಥ ಉದ್ದೇಶನೇ ಸಾಮಾನ್ಯವಾಗಿ ಹಾಗೆ. ಅಂದರೆ ಆಲ್ರೆಡಿ ಒಂದು ಸರ್ತಿ ಪೊಲೀಸರ ಮುಂದೆ ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ, ದೂರುದಾರರು ಅಥವಾ ಸಂತ್ರಸ್ತೆ. ಆದರೆ ಯಾವಾಗ ನ್ಯಾಯಾಧೀಶರ ಮುಂದೆ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಲ್ಲಿಗೆ ಅದು ಫೈನಲ್ ಅಂತ, ಇನ್ಯಾವುದೇ ಬದಲಾವಣೆಗಳಾಗಲ್ಲ. ನಾಳೆ ದಿನ ಚಾರ್ಜ್ ಶೀಟ್ ಹಾಕಬೇಕಾದ್ರೂ ಕೂಡ ಇದನ್ನೇ ಸಾಕ್ಷಿಯಾಗಿ ಪರಿಗಣಿಸ್ತಾರೆ. ಹಾಗಾಗಿ ಅತ್ಯಾಚಾರ ದೂರು ಈಗ ದಾಖಲಾಗಿದೆ. ಇಲ್ಲಿ ತನಕ ಇದ್ದಂತಹ ಆರೋಪಗಳೇ ಬೇರೆ, ಅಧಿಕೃತ ಆರೋಪ. ಇನ್ನು ಮುಂದೆ ಬರತಕ್ಕಂಥ ಆರೋಪಗಳು ಬೇರೆ. ಸೊ ಪೆನ್ ಡ್ರೈವ್ ಸುಳಿಯಲ್ಲಿ ಸಿಲುಕಿದ್ದಾರೆ ಪ್ರಜ್ವಲ್ ರೇವಣ್ಣ, ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ತುಂಬ ಗುರುತರವಾದಂತಹ ಆರೋಪ ಇದು, ಅತ್ಯಾಚಾರ ಪ್ರಕರಣ. ಒಂದು ವೇಳೆ ಅಪ್ರಾಪ್ತರಾಗಿದ್ದರೆ ಪೋಕ್ಸೋ ಕೂಡ ಹಾಕಬಹುದಾಗಿತ್ತು, ಬಟ್ ಅದು ಗೊತ್ತಿಲ್ಲ. ಸದ್ಯಕ್ಕಂತೂ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಸಂತ್ರಸ್ತೆಯೊಬ್ಬರು ಕೊಟ್ಟ ಹೇಳಿಕೆಯನ್ನು ಆಧರಿಸಿ ಈ FIR ಆಗಿದೆ. ಅದು 164 ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಜಡ್ಜ್ ಮುಂದೆ CRPC 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಹಾಗಾಗಿ ಪ್ರಜ್ವಲ್ಗೆ ದೊಡ್ಡ ಮಟ್ಟದ ಸಂಕಷ್ಟ ಈಗ ಕಟ್ಟಿಟ್ಟ ಬುತ್ತಿ. ಅಂದರೆ ಕೇಸ್ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ ಅಂತ ಅಷ್ಟೇ, ಇನ್ನೇನಿಲ್ಲ. ಈಗಾಗಲೇ ಪ್ರಜ್ವಲ್ ವಿರುದ್ಧ ಲುಕೌಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಅದು ಬಂಧನದ ಪ್ರಕ್ರಿಯೆ, ಅದು ಬಂಧಿಸಿ ಕರ್ಕೊಂಡು ಬರ್ತಕ್ಕಂಥದ್ದು. ಇದು ಬಂದ ನಂತರ ಏನಾಗುತ್ತೆ ಅಂತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಎಲ್ಲೇ ಕಾಣಿಸ್ಕೊಂಡ್ರೂ ಅರೆಸ್ಟ್ ಆಗ್ತಕ್ಕಂಥದ್ದು ಖಚಿತ. ಈತ ಪ್ರಜ್ವಲ್ ರೇವಣ್ಣ ಕೂಡ ಕಾನೂನು ಸಮರ ಸಾಧ್ಯತೆ ಏನವರು ಬೇರೆ ದಾರಿನೇ ಇಲ್ಲ. ಅವರು ಲೀಗಲಿ ಫೈಟ್ ಮಾಡಲೇಬೇಕು. ಒಂದು ಬೇಲ್ ತಗೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ಕಾನೂನು ಹೋರಾಟವನ್ನು ಮಾಡಲೇಬೇಕು. ಅವ್ರಿಗೆ ಬೇರೆ ಆಪ್ಷನ್ ಯಾವುದೂ ಇಲ್ಲವೇ ಇಲ್ಲ. ಬಟ್ ಅತ್ಯಾಚಾರ ಕೇಸ್ ದಾಖಲಾಗಿರೋದ್ರಿಂದ ಕೇಸ್ ಜಟಿಲವಾಗ್ತಾ ಹೋಗ್ತಾ ಇದೆ, ಆರೋಪ ಜೋರಾಗ್ತಾ ಇದೆ. ಈಗ ನಾಳೆ ದಿನ ಚಾರ್ಜ್ ಶೀಟ್ ಹಾಕಿದಾಗಲೂ ಕೂಡ ಅದಕ್ಕೆ ಹೆಚ್ಚು ವ್ಯಾಲ್ಯೂ ಬರೋದು ಈ 164 ಸ್ಟೇಟ್ಮೆಂಟಿಂದ. ನೇರವಾಗಿ ಜಡ್ಜ್ ಮುಂದೆನೇ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ನನಗೆ ಯಾರ ಒತ್ತಡವೂ ಇಲ್ಲ, ಯಾರ ಒತ್ತಡಕ್ಕೆ ಮಣಿದು ನಾನು ಹೇಳಿಕೆಯನ್ನು ಕೊಡ್ತಾ ಇಲ್ಲ, ನನಗೆ ಯಾರೂ ಹೆದರಿಸಿಲ್ಲ, ನನಗೆ ಯಾರೂ ಬೆದರಿಸಿಲ್ಲ, ನನಗಾದ ನೋವನ್ನು, ನನಗಾದ ಅನ್ಯಾಯವನ್ನು ನಿಮ್ಮ ಮುಂದೆ ತೋಡ್ಕೋತಾ ಇದ್ದೀನಿ ಅಂತ ಹೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಆ ಸ್ಟೇಟ್ಮೆಂಟ್ಗೆ ಹೆಚ್ಚಿನ ಮಹತ್ವ, ವ್ಯಾಲ್ಯೂ ಇರುತ್ತೆ. ನೀವು ಪೊಲೀಸರ ಮುಂದೆ ಕೊಟ್ಟ ಹೇಳಿಕೆಯನ್ನು ಬೇಕಾದರೂ ಸ್ವಲ್ಪ ಮಟ್ಟಕ್ಕೆ ಬದಲಾಯಿಸ್ಬೋದು, ಬಟ್ 164 ಸ್ಟೇಟ್ಮೆಂಟನ್ನು ಅಷ್ಟು ಸುಲಭಕ್ಕೆ ಬದಲಾಯಿಸೋದಕ್ಕೆ ಬರಲ್ಲ. ಹಾಗಾಗಿನೇ ಈ ಪ್ರಕರಣ ಈಗ ಇನ್ನಷ್ಟು ಕಾನೂನಿನ ಕುಣಿಕೆ ಇನ್ನಷ್ಟು ಬಿಗಿಯಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಬಚಾವಾಗುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಇದೆ. ನಿರಪರಾಧಿ ಅಂತ ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಬಟ್ SIT ಅವರು ಅದೆಲ್ಲದಕ್ಕೂ ಪೂರಕವಾದ ದಾಖಲೆಗಳನ್ನು ಒದಗಿಸಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ 164 ಸ್ಟೇಟ್ಮೆಂಟ್ ದಾಖಲಾದ ಬಳಿಕ, ದಾಖಲಾಗೋದಕ್ಕೂ ಮೊದಲು ಯಾವ ರೀತಿ ನೋಡ್ತಾರೆ ಕೇಸನ್ನು, ದಾಖಲಾದ ಬಳಿಕ ಯಾವ ರೀತಿ ಬದಲಾವಣೆ ಆಗುತ್ತೆ? ಅರವಿಂದ, ಯಾವಾಗ ಲೈಂಗಿಕ ದೌರ್ಜನ್ಯ ಅಥವಾ ಅತ್ಯಾಚಾರದಂತಹ ಪ್ರಕರಣಗಳು ದಾಖಲಾಗ್ತವೋ ಆಗ ಸಂತ್ರಸ್ತ ಮಹಿಳೆಯ ಹೇಳಿಕೆ ಏನಿರುತ್ತೆ ಅದು ಎವಿಡೆನ್ಸ್ನ ಒಂದು ಭಾಗ. ಹೀಗಾಗಿ ಮೊದಲು ಪೊಲೀಸರು CRPC 161 ಅಡಿ ಪೊಲೀಸರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತಾರೆ. ಅಂದರೆ ಅದೇ ಹೇಳಿಕೆಯನ್ನು ಮಹಿಳೆ ಉಳಿಸ್ಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ಕರೆದುಕೊಂಡೋಗಿ ಮಹಿಳೆಯಿಂದ ಹೇಳಿಕೆಯನ್ನು ಕೊಡಿಸೋ ಕೆಲಸವನ್ನು ಮಾಡ್ತಾರೆ. ಅದು CRPC 164 ಅಡಿ. ನಿನ್ನೆ ಈ ಪ್ರಕರಣದಲ್ಲೂ ಕೂಡ ಇದೇ ಆಗಿರೋದು. ಸಂತ್ರಸ್ತ ಮಹಿಳೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಅಂದರೆ CRPC 164 ಅಡಿ ಸಂತ್ರಸ್ತ ಮಹಿಳೆ ತನಗಾದಂತಹ ನೋವು, ದೌರ್ಜನ್ಯ ಇದೆಲ್ಲವನ್ನು ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ದಾಖಲು ಮಾಡಿರ್ತಾರೆ. ಆ ಹೇಳಿಕೆಯನ್ನು ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಲಾಗಿರುತ್ತೆ. ಆ ಹೇಳಿಕೆಯನ್ನು ದಾಖಲು ಮಾಡಿ ಸಹಿಯನ್ನು ಕೂಡ ಪಡೆದುಕೊಳ್ಳಲಾಗಿರುತ್ತೆ. ಮುಂದೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಇದನ್ನು ಒಂದು ಎವಿಡೆನ್ಸ್ ಆಗಿ ಪ್ರಮುಖವಾಗಿ
ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಸದ್ಯ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆಯೇ ಈಗ 164 ಸ್ಟೇಟ್ಮೆಂಟನ್ನು ಕೊಟ್ಟಿರೋದ್ರಿಂದ ಈಗಾಗಲೇ IPC ಸೆಕ್ಷನ್ 376 ಅಡಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿರೋದ್ರಿಂದ SIT ಅಧಿಕಾರಿಗಳು ಕಾನೂನಿನ ಕುಣಿಕೆ ಏನಿದೆ ಇದನ್ನು ಬಿಗಿ ಮಾಡ್ತಿದ್ದಾರೆ ಅಂತೇಳಿ ಕೂಡ ಹೇಳ್ಬಹುದು. ಆರಂಭದಲ್ಲಿ ಈ ಪ್ರಕರಣದಲ್ಲಿ ಕೇವಲ ಲೈಂಗಿಕ ದೌರ್ಜನ್ಯ ಅಂದರೆ 354 ಅಡಿ ಪ್ರಕರಣ ದಾಖಲಾಗಿತ್ತು. ಆದರೆ ಇದೀಗ CID ಠಾಣೆಯಲ್ಲಿ IPC ಸೆಕ್ಷನ್ 376 ಅಡಿ ಕೂಡ FIR ಅನ್ನು ದಾಖಲು ಮಾಡಿದ್ದಾರೆ. ಹೀಗಾಗಿ ಬಹುಶಃ ಅಷ್ಟು ಸುಲಭವಾಗಿ ಬೇಲ್ ಸಿಗೋದಿಲ್ಲ. 354 ಅಡಿ ಪ್ರಕರಣ ದಾಖಲಾಗಿದ್ದಂತಹ ಕೇಸ್ಗೆ 3 ವರ್ಷದ ಒಳಗಿನ ಸಜೆ ಇದೆ. ಆದರೆ ಅಂತಹ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಸ್ಟೇಷನ್ ಬೇಲು ಅಥವಾ ಆ ಸಂದರ್ಭಕ್ಕೆ ತಕ್ಕನಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಸ್ಪಾಟ್ನಲ್ಲೇ ಬೇಲ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಇವೆಲ್ಲವೂ ಕೂಡ ಅಂದರೆ IPC ಸೆಕ್ಷನ್ 376 ಏನಿದೆ ಇದು 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯ ಪ್ರಮಾಣವನ್ನು ಹೊಂದಿರೋದ್ರಿಂದ ಬಹುಶಃ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಅಷ್ಟು ಸುಲಭವಾಗಿ ಬೇಲ್ ಕೂಡ ಸಿಗೋದಿಲ್ಲ. ಹೀಗಾಗಿ SIT ತನ್ನ ಕಾನೂನಿನ ಬಿಗಿ ಏನಿದೆ ಅದನ್ನು ಬಿಗಿಗೊಳಿಸ್ತಾ ಹೊರಟಿದೆ. ಈ ನಡುವೆ ನೋಟಿಸ್ಗೆ ಇನ್ನೂ ಕೂಡ ಅವರು ಹಾಜರಾಗಿಲ್ಲ. ಯಾವಾಗ ಹಾಜರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಕೂಡ ಕಾಯ್ತಿದ್ದಾರೆ. ಮೂರ್ತಿ, ಈಗ ಆಲ್ರೆಡಿ ಸಂತ್ರಸ್ತೆ ಒಂದು ದೂರನ್ನು ದಾಖಲು ಮಾಡಿದ್ರು ಪೊಲೀಸ್ ಸ್ಟೇಷನ್ನಲ್ಲಿ. ಅದಾದ ನಂತರ ಪೊಲೀಸರ ಮುಂದೆ 161 ಅಡಿ ಸ್ಟೇಟ್ಮೆಂಟ್ ಆಯಿತು, ನ್ಯಾಯಾಧೀಶರ ಮುಂದೆ 164 ಆಯಿತು. ಈ ಎರಡೂ ಪ್ರಕ್ರಿಯೆಗಳು ಮುಗಿದ ನಂತರ ಆ ದೂರು ಅತ್ಯಾಚಾರ ಕೇಸಾಗಿ ಬದಲಾಗುತ್ತಾ, ಹೆಂಗೆ ಇದು ಅಂತ ಆ್ಯಕ್ಚುಲಿ? ಅರವಿಂದ, ಈ ಪ್ರಕರಣದಲ್ಲಿ ಸಾಕಷ್ಟು ಸಂತ್ರಸ್ತ ಮಹಿಳೆಯರಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರಿದ್ದಾರೆ ಅನ್ನೋ ಒಂದು ಅಂಶಕ್ಕೆ CID SIT ಪೊಲೀಸರು ಬಂದಂತೆ ಕಾಣಿಸ್ತಿದೆ. ಹೀಗಾಗಿಯೇ ಈವರೆಗೂ ಕೂಡ ಸುಮಾರು 20ಕ್ಕೂ ಹೆಚ್ಚು ಸಂತ್ರಸ್ತ ಮಹಿಳೆಯರನ್ನು SIT ಕಚೇರಿಗೆ ಕರೆಸ್ಕೊಂಡು ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳೋ ಕೆಲಸವನ್ನು ಮಾಡಿದ್ದಾರೆ. ಯಾರಾದರೂ ಸಂತ್ರಸ್ತ ಮಹಿಳೆ ಇಲ್ಲ ನನಗೆ ಬಲವಂತದಿಂದ ಅತ್ಯಾಚಾರವನ್ನು ನಡೆಸಲಾಯಿತು ಅಥವಾ ಆಮಿಷವನ್ನು ಒಡ್ಡಲಾಗಿ ನನ್ನ ಜೊತೆ ಈ ರೀತಿ ಲೈಂಗಿಕ ದೌರ್ಜನ್ಯವನ್ನು ಎಸಕಲಾಯಿತು ಅಂತೇಳಿ ಯಾವುದಾದ್ರೂ ಸಂತ್ರಸ್ತ ಮಹಿಳೆ ದೂರನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ 376 ಅನ್ನು ಹಾಕ್ಕೊಳ್ತಾರೆ. ಆದರೆ ಮೊನ್ನೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾದಂತಹ ಪ್ರಕರಣ ಏನಿದೆ ಅದು ಲೈಂಗಿಕ ದೌರ್ಜನ್ಯ ಪ್ರಕರಣ. ಕೇವಲ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ 354 ಅಡಿ ಪ್ರಕರಣ ದಾಖಲಾಗಿತ್ತು. ಇದೀಗ ಆ ಪ್ರಕರಣದಲ್ಲೂ ಕೂಡ 376 IPC ಸೆಕ್ಷನ್ ಅನ್ನು ಸೇರಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಕೋರ್ಟ್ಗೆ ಈಗಾಗಲೇ ಅಪ್ಲಿಕೇಶನ್ ಅನ್ನು ಹಾಕೊಂಡಿದ್ದಾರೆ. ಬಹುಶಃ ಅದಕ್ಕೆ ಇವತ್ತು ಕೂಡ ಪರ್ಮಿಷನ್ ಸಿಗಬಹುದು. ಹೀಗಾಗಿ ಆ ಪ್ರಕರಣದಲ್ಲೂ ಕೂಡ 376 IPC ಸೆಕ್ಷನ್ ಅನ್ನು ಪೊಲೀಸರು ಮುಂದೆ ಸೇರಿಸಲಿದ್ದಾರೆ. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ 164 ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಈಗ ಸ್ವಲ್ಪ ಕಷ್ಟ ಮತ್ತು ನಾನ್ ಬೇಲಬಲ್ ಆಗುತ್ತೆ. ಒಂದು ವೇಳೆ ಬರೀ 161 ಅಷ್ಟಕ್ಕೆ ಸೀಮಿತವಾಗಿದ್ದರೆ ಒಂದು 3 ವರ್ಷದ ಸಜೆ ಅಥವಾ ಅವರೇ ಹೇಳ್ದಂಗೆ ಸ್ಟೇಷನ್ ಬೇಲ್ ಅಥವಾ ಒಂದು ಬೇಲ್ ಕೂಡ ಮೂವ್ ಮಾಡ್ಬೋದಾಗಿತ್ತು. ಬಟ್ ಈಗ ಸ್ವಲ್ಪ ಕಷ್ಟ, ನಾನ್ ಬೇಲಬಲ್ ಅಫೆನ್ಸ್ ಇದು. ಹಾಗಾಗಿ ಜಾಮೀನು ಅರ್ಜಿ ಅಥವಾ ನಿರೀಕ್ಷಣಾ ಜಾಮೀನು ಅರ್ಜಿ ಏನೇ ಹಾಕ್ಕೊಂಡ್ರೂ ಕೂಡ ಸಿಗೋದು ಸ್ವಲ್ಪ ಕಷ್ಟ ಅನ್ನುವಂತಹ ಸನ್ನಿವೇಶ ಇದೆ.